ಆತ್ಮೀಯತೆ, ಇಂಟಿಮಿಸಿ ನಮ್ಮ ಸಂಬಂಧದಲ್ಲಿ ಬರಬೇಕಾದ್ರೆ ಒಂದು ಸೂಕ್ಷ್ಮವಾದ ಇಂಟ್ಯೂಷನಿಂದ ಬರುತ್ತೆ. ಅದಕ್ಕೆ ಇಂಟಿಮಿಸಿ ಈಸ್ ಇಂಟ್ಯೂಟಿವ್ ಅಂತಾರೆ. ಹೇಗೆ ನಮ್ಮ ಸಂಬಂಧದಲ್ಲಿ ಇಂಟ್ಯೂಷನ್ ಕೆಲಸ ಮಾಡುತ್ತೆ ಅಂತ ನೋಡೋಣ ಇವತ್ತು. ಇಂಟ್ಯೂಷನ್ ಅಂದರೆ ತುಂಬ ಜನಕ್ಕೆ ಒಂದು ಕಲ್ಪನೆ ಇಲ್ಲ, ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಈ ಪ್ರಪಂಚದ ಅಲ್ಲ ಅಂತ ಅಂದ್ಕೊಂಡಿದ್ದಾರೆ. ಇಂಟ್ಯೂಷನ್ ಅಂದರೆ ನೇರ ಅರಿವು, ಸೂಕ್ಷ್ಮ ಅರಿವು, ಅಂತರಾತ್ಮದ ಅರಿವು, ಅಂತರ್ಧ್ವನಿ ಅನ್ಬೋದು. ಇದು ಆತ್ಮದ ಕೂಗು ಅಂತಾರೆ, ಆತ್ಮನ ಕರೆ ಅಂತಾರೆ. ಇದು ಬಹಳ ಸೂಕ್ಷ್ಮವಾದದ್ದು. ನಾವು ಈ ಇಂದ್ರಿಯಗಳಿಂದ, ಅಂದರೆ ಈ ದೇಹನೇ ಇಂದ್ರಿಯ ಸಮೂಹ, ಇಂದ್ರಿಯಗಳಿಂದ ಎಷ್ಟು ವಿಷಯವನ್ನು ಪ್ರಪಂಚದಲ್ಲಿ ಗ್ರಹಿಸ್ಕೊಂಡಿದ್ದೀವಿ. ನೋಡಿ, ಕೇಳಿ, ಮೂಸಿ, ಮುಟ್ಟಿ, ಪ್ರತಿ ಕ್ಷಣ ಬರ್ತಾ ಇದೆ ಇನ್ಫಾರ್ಮೇಷನ್, ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತು ಮನಸ್ಸು ಅದನ್ನು ಗ್ರಹಿಸ್ತಾ ಇದೆ. ನಮ್ಮ ಬುದ್ಧಿ ಅದನ್ನು ಶೋಧಿಸಿ, ವಿಶ್ಲೇಷಣೆ ಮಾಡಿ, ಫಿಲ್ಟರ್ ಮಾಡಿ, ಪರ್ಕ್ಯುಲೇಟ್ ಮಾಡಿ, ಅದನ್ನು ಎಷ್ಟು ಬೇಕೋ ಅಷ್ಟು ತಗೊಂಡು ಈ ಕೆಲಸ ಬುದ್ಧಿನೂ ಮಾಡ್ತಾ ಇದೆ. ನಮ್ಮೆಲ್ಲರಲ್ಲೂ ದೇಹ, ಮನಸ್ಸು, ಬುದ್ಧಿ ಮೂರರಿಂದ ಬೇಕಾದಷ್ಟು ತಿಳುವಳಿಕೆ ಬಂದಿದೆ. ಈ ತಿಳುವಳಿಕೆಯನ್ನು ನಾವು ಪ್ರತ್ಯಕ್ಷ ಜ್ಞಾನ ಅಥವಾ ಸ್ಥೂಲವಾದ ಪ್ರಾಪಂಚಿಕ ಜ್ಞಾನ, ಇದನ್ನು ನಾವು ಬಾರೋ ಮಾಡಿದ್ದೀವಿ, ಪ್ರಪಂಚದಿಂದ ಎರವಲ್ಪಡ್ಕೊಂಡಿದ್ದೀವಿ. ಇದರಿಂದ ನಾವು ಜೀವನನ ಚೆನ್ನಾಗಿ ಉತ್ತಮವಾಗಿ ನಡೆಸಬಹುದು. ಇದನ್ನು ಹೇಳ್ತಾರೆ ಸರ್ವೈವಲ್, ಬೆಸ್ಟ್ ಸರ್ವೈವಲ್ ಪ್ರಾಸೆಸ್. ನಮಗೆಲ್ಲ ಗೊತ್ತಿದೆ. ಇದು ಆದಷ್ಟು ಪೆರಿಫೆರಿನಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಷ್ಟೇ. ಇದಕ್ಕೂ ಕೂಡ ಅಕ್ಷರ ಜ್ಞಾನ ಬೇಕು, ಜೊತೆಗೆ ನಮಗೆ ಭಾಷೆ ಬೇಕು, ಇನ್ನೂ ಬೇಕಾದರೆ ಅದರಲ್ಲಿ ಆಸೆ ಬೇಕು, ಗುರಿ ಬೇಕು, ಅದಕ್ಕೊಂದು ಉದ್ದೇಶ ಇದೆ, ಅದಕ್ಕೊಂದು ರೀಸನ್ ಇದೆ. ಈ ಜ್ಞಾನಕ್ಕೆ ಇದು ಅದರ ಮೇಲೆ ಡಿಪೆಂಡ್ ಆಗುತ್ತೆ, ಹೊರ ಜ್ಞಾನ, ಪ್ರಪಂಚದ ಜ್ಞಾನ. ಆದರೆ ಈ ಆಂತರ್ಯದ ಜ್ಞಾನ ಯಾರಿಗೆ ಇರುತ್ತೋ ಅವ್ರ ಜೀವನ ಇದೆಲ್ಲವನ್ನೂ ಪಡೆಯೋಕ್ಕೆ ಕಷ್ಟಪಡಬೇಕಾಗಿಲ್ಲ. ಇದೆಲ್ಲ ನಿರಾಯಾಸವಾಗಿ ಈ ಹೊರಜ್ಞಾನ ಸಿಕ್ಬಿಡುತ್ತೆ. ಮತ್ತು ನಮ್ಮ ಜೀವನ ಅರ್ಥಪೂರ್ಣವಾಗಿರುತ್ತೆ, ವಿಶೇಷವಾಗಿರುತ್ತೆ. ಒಂದು ರೀತಿ ಲೈವ್ಲಿ ಅಂತಾರಲ್ಲ, ಜೀವಂತವಾಗಿರುತ್ತೆ. ಅದು ಯಾವ ಜ್ಞಾನ? ಅದು ಪರೋಕ್ಷ ಜ್ಞಾನ. ಪ್ರತ್ಯಕ್ಷ ಜ್ಞಾನದ ಜೊತೆಗೆ ನಮಗೆಲ್ಲ ಪರೋಕ್ಷ ಜ್ಞಾನ ಬೇಕು. ಆ ಪರೋಕ್ಷ ಜ್ಞಾನವೇ ನೇರವಾಗಿ ಬರೋದು. ಇದು ಎರವಲ್ ಪಡ್ಕೊಳ್ಳೋದಲ್ಲ, ಇದು ನಮಗೆ ಸಂಭವಿಸುವುದು, ಇದು ನಮ್ಮಲ್ಲಿ ಉಂಟಾಗೋದು, ಸಂಘಟಿಸುವುದು ಅಥವಾ ಘಟಿಸುವುದು. ಇದು ಇಮ್ಮಿಡಿಯೇಟಾಗಿ ಆಗೋದು. ನಾವು ರೆಡಿ ಇದ್ದರೆ ಅದು ಬೇಕಾಗುತ್ತೆ, ಅದು ಆಗೋದು. ಈ ಜ್ಞಾನ ನಮ್ಮ ಇಂದ್ರಿಯಕ್ಕೆ ಮೀರಿದ್ದು, ಮನಸ್ಸಿಗೆ ಮೀರಿದ್ದು, ಬುದ್ಧಿಗೆ ಮೀರಿದ್ದು. ಆದರೆ ಬುದ್ಧಿವಂತರಾದ ನಮಗೆ ಈ ಒಂದು ನೇರ ಅರಿವು, ಈ ಇಂಟ್ಯೂಷನ್ ಏನಂತೀವಿ, ಅದರ ಫೀಲ್ ಆಗುತ್ತೆ. ಆದರೆ ವಿವರಣೆ ಮಾಡೋಕ್ಕಾಗಲ್ಲ, ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಆದರೆ ಫೀಲ್ ಆಗುತ್ತೆ. ಇಂಟ್ಯೂಷನ್ ಫೀಲ್ ಯಾವಾಗ ಆಗುತ್ತೆ ಅಂದರೆ, ನಮ್ಮ ಬುದ್ಧಿ ಸ್ವಲ್ಪ ಹೊತ್ತಾದ್ರೂ ಯಾವ ಹೊರಗಡೆ ಸಹವಾಸ ಇಲ್ಲದೆ ಅಹಂಕಾರವನ್ನು, ಮಾಯೆಯನ್ನು ಯಾವತ್ತು ಪ್ರೊಜೆಕ್ಟ್ ಮಾಡ್ತಾ ಇಲ್ವೋ, ರಕ್ಷಿಸ್ತಾ ಇಲ್ವೋ, ಫ್ರೀ ಆಗಿದ್ದಾಗ ಮಾತ್ರ ಆ ಇಂಟೆಲಿಜೆನ್ಸ್ ಪ್ಯೂರ್ ಆಗಿದ್ದರೆ ಇಟ್ ಕ್ಯಾನ್ ಫೀಲ್ ಇಂಟ್ಯೂಷನ್. ನಮಗೆ ಗೊತ್ತಾಗಬೇಕು, ದೇಹದಲ್ಲಿ ನಡೆಯೋ ಫಂಕ್ಷನ್ ಏನಿದೆ ಸ್ಪಾಂಟೇನಿಯಸ್ ಆಗಿ ನಡೀತಾ ಇರೋದು ಇನ್ಸ್ಟಿಂಕ್ಟ್. ನಮ್ಮ ಮನಸ್ಸು, ಬುದ್ಧಿಯಲ್ಲಿ ನಡೀತಾ ಇರೋದು ಇಂಟೆಲೆಕ್ಚುವಲ್, ಇಂಟೆಲೆಕ್ಟ್ ಅಂತ. ಇದೊಂದು ಇನ್ಸ್ಟಿಂಕ್ಟು, ಒಂದು ಇಂಟೆಲೆಕ್ಟ್. ಇದೆರಡಕ್ಕೂ ಮೀರಿದ್ದು ಅತೀತವಾದದ್ದು ಇಂಟ್ಯೂಷನ್.
ಇಟ್ ಈಸ್ ದಿ ವಾಯ್ಸ್ ಆಫ್ ದಿ ಸೋಲ್ ಅಂತಾರೆ. ಅದು ಕರೆ, ಆತ್ಮದ ಕರೆ ಅಂತ ಹೇಳ್ತಾರೆ. ಈಗ ನಮಗೆ ಜನಗಳ ಅಭಿಪ್ರಾಯ ಬಹಳ ಮುಖ್ಯ. ಅದರಿಂದನೇ, ಆ ಒಪಿನಿಯನ್ನಿಂದನೇ ನಾವು ಏನು ಅಂತ ತಿಳ್ಕೊಂಡಿದ್ದೀವಿ. ನೀವು ಯಾರು ಅಂದರೆ ಕೇಳಿ ಅವ್ರನ್ನ ಅಂತೀವಿ. ಯಾಕೆಂದರೆ ಅವ್ರು ಹೇಳಿದ್ದು, ನೀನಿದು, ನೀನು ಹೀಗೆ, ನೀನು ಒಳ್ಳೆಯವನು, ನೀನು ಅಧಿಕಾರಿ, ನೀನು ಅದು, ಐ ಆಮ್ ಸೋ ಅಂಡ್ ಸೋ ಅಂಡ್ ಸೋ. ನಮಗೆಲ್ಲರಿಗೂ ನಾವು ಯಾರು ಅಂತ, ಏನು ಸಂಬಂಧ, ಏನು ಹೀಗಿದ್ದೀವಿ ಎಲ್ಲ ಗೊತ್ತಾಗಿರೋದು ನಮಗೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ, ಸಮಾಜದಿಂದ, ಪ್ರಪಂಚದಿಂದ, ಸ್ನೇಹಿತರಿಂದ, ಒಟ್ಟು ಹೊರಗಡೆಯಿಂದ ನಮಗೆ ಗೊತ್ತಿರಬೇಕು. ನಾನು ಅಂತ ಅಂದ್ಕೊಂಡಿದ್ದೀನಲ್ಲ, ಇದೆಲ್ಲವೂ ಕೂಡ ಕಲ್ಟಿವೇಟೆಡ್, ಆರೋಪ ಮಾಡಿಕೊಂಡಿರೋದು, ಎಲ್ಲರೂ ನನಗೆ ಹೇಳಿರೋದು, ಕೊಟ್ಟಿರೋದು. ಯಾವಾಗ ನಾನು ಏನು ಅಂತ ಇವರಿಗೆಲ್ಲ ಗೊತ್ತಿಲ್ಲ, ನಾನೇನು ಅಂತ ನನಗೇ ಗೊತ್ತಿಲ್ಲ, ಇವರೆಲ್ಲ ಹೇಳಿದ್ದನ್ನು ನಾನು ಇದು ಅಂತ ಅಂದ್ಕೊಂಡಿದ್ದೀನಿ ಅಂತ ಎಷ್ಟೋ ಸತಿ ನಾವು ಎಷ್ಟು ಸರ್ವಸ್ವ ಆಗಿಬಿಡುತ್ತೆ ಅಭಿಪ್ರಾಯಗಳು. ಅಂದರೆ ಅವ್ರು ಹೇಳಿದ್ದು ಒಳ್ಳೇದೆಲ್ಲ ನಮಗೆ ಒಂದು ರೀತಿ ಎಷ್ಟು ಹಿಗ್ಬಿಡ್ತೀವಿ, ಅದು ಹಿತ ಅನಿಸುತ್ತೆ. ನಮ್ಮ ಬಗ್ಗೆ ಕೆಟ್ಟದ್ದು ಹೇಳಿದ್ರೆ ಅಹಿತ ಅನಿಸುತ್ತೆ, ಕುಗ್ಬಿಡ್ತೀವಿ. ಎಷ್ಟು ನಾವು ಅದಕ್ಕೆ ಅಭಿಪ್ರಾಯಕ್ಕೆ ಬಂಧಿಸ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ನಮ್ಮ ಬುದ್ಧಿ ನಿರಂತರವಾಗಿ ಕಲುಷಿತವಾಗಿ ಅಹಂಕಾರವನ್ನು ಪೋಷಿಸ್ತಾ ಬಿದ್ದಿದೆ. ಇಲ್ಲಿ ಇಂಟ್ಯೂಷನ್ಗೆ ಜಾಗನೇ ಇಲ್ಲ. ಹೇಗೆ ಇಂಟ್ಯೂಷನ್ ಬರೋಕ್ಕೆ ಸಾಧ್ಯ? ಬುದ್ಧಿ ಎಂಗೇಜ್ ಆಗಿದೆ, ಯಾವಾಗಲೂ ಹೊರಮುಖವಾಗಿ ಹೊರಗಡೆ ಜ್ಞಾನದಲ್ಲಿದೆ. ಯಾವಾಗಲೂ ಒಂದು ಸ್ವಲ್ಪ ಹೊತ್ತು ನಮಗೆ ಅನಿಸ್ಬೇಕು, ನಮಗೆ ಬರೀ ಇದೇ ಪೆರಿಫೆರಲ್ ಜೀವನ ಸಾಕು, ನಾನು ಬರೀ ಸರ್ವೈವಲ್ಗೆ ಬದುಕ್ತಾ ಇದ್ದೀನಿ ಹೊರತು ನಿಜವಾದ ಜೀವನದ ಅರ್ಥ ತಿಳ್ಕೊಂಡಿಲ್ಲ, ಬರೀ ಇಷ್ಟೇನಾ ನಾನು, ಇದಕ್ಕಿಂತ ಹೆಚ್ಚಿಂದು ನನ್ನ ಬುದ್ಧಿಗೂ ಮೀರಿ ನಾನು ಹೋಗ್ಬೋದು ಅಂತ ಅನ್ನಿಸಿದಾಗ ಬುದ್ಧಿಗೆ ಎಷ್ಟೆಲ್ಲ ಕೆಪಾಸಿಟಿ ಇದೆ. ಬುದ್ಧಿಗೆ ಅದ್ಭುತ. ನಾವು ಭಗವದ್ಗೀತೆಯ ಬುದ್ಧಿ ಯೋಗವನ್ನು ಅದನ್ನು ಓದ್ತಾ ಇದ್ದರೆ, ಯಾತಕ್ಕೆ ಈ ಬುದ್ಧಿ ಯೋಗಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಕೃಷ್ಣ ಕೊಟ್ಟ? ಆ ಬುದ್ಧಿ ಅನ್ನೋದು ಹೊರಮುಖವಾಗಿದ್ದಾಗ ಎಷ್ಟು ಮಂದವಾಗಿರುತ್ತೆ, ಅದನ್ನು ಸ್ವಲ್ಪ ಪ್ರಚೋದಿಸಿದಾಗ ಅದರಲ್ಲಿರುವ ವಿವೇಕ, ಪ್ರಜ್ಞೆ, ಜ್ಞಾನ ನಮ್ಮನ್ನು ಎಷ್ಟು ನಮ್ಮ ಜೀವನನ ಉತ್ತಮಗೊಳಿಸುತ್ತೆ. ಅದನ್ನು ಆತ್ಮನ ಒಂದು ಸೇವಕನಾಗಿ ಆ ಬುದ್ಧಿಯನ್ನು ಬಳಸ್ಕೊಂಡಾಗ ಹೇಗೆ ಆತ್ಮದ ವಿಚಾರವನ್ನು ಬುದ್ಧಿಯಿಂದನೇ ತಿಳ್ಕೋಬಹುದು ವಿವೇಕದಲ್ಲಿ ಅಂತ ಗೊತ್ತಾದಾಗ ನಮಗೆ ಗೊತ್ತಾಗುತ್ತೆ ಬುದ್ಧಿ ಎಷ್ಟು ಮನುಷ್ಯನಿಗೆ ಮುಖ್ಯವಾಗಿದೆ. ಇದೊಂದು ಎಂಥ ಸಾಧನ ನಮಗೆ ವರವಾಗಿ ಸಿಕ್ಕಿದೆ ಅಂತ ಇದನ್ನು ಹೇಳ್ತಾರೆ. ಈ ಬುದ್ಧಿ ಒಂದು ಪರಿಚಯಾವಸ್ಥೆಯಲ್ಲಿ ಅಹಂಕಾರವನ್ನು ಬಿಟ್ಟಾಗ ಪರಿಚಯಾವಸ್ಥಾ ಅಂತ ಹೇಳ್ತಾರೆ ಯೋಗದಲ್ಲಿ. ಆಗ ಬುದ್ಧಿನೇ ನಮಗೆ ಒಂದು ಪರಮಾತ್ಮನ, ಆತ್ಮನ, ನಮ್ಮ ಅಂತರಾತ್ಮನ ಪರಿಚಯವನ್ನು ಮಾಡಿಕೊಡುತ್ತೆ. ಅದನ್ನು ಇಂಟ್ಯೂಟಿವ್ ನಾಲೆಡ್ಜ್, ಇಂಟಿಮೇಟ್ ನಾಲೆಡ್ಜ್ ಅಂತಾರೆ. ಬುದ್ಧಿಯಿಂದನೇ ಬರೋದು. ಆದರೆ ಈಗ ಬುದ್ಧಿ ಅಹಂಕಾರದಲ್ಲಿರೋದರಿಂದ ನಾವು ಎಲ್ಲರ ಅಭಿಪ್ರಾಯಗಳಿಗೆ ಸರ್ವಸ್ವ ಅಂದ್ಕೊಂಡು ಬೆಲೆ ಕೊಟ್ಟಿದ್ದರಿಂದ ನಮ್ಮ ಬುದ್ಧಿಗೆ ಅಷ್ಟೊಂದು ಸೂಕ್ಷ್ಮವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಇಂಟ್ಯೂಷನ್ ಆವಾಗವಾಗ ಸ್ವಲ್ಪ ಫೀಲ್ ಆದರೂ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ. ನಮಗೆ ಗೊತ್ತಿದೆ ಇದ್ಯಾವುದು ರೆಲೆವೆಂಟ್ ಅಲ್ಲ, ಇವರು ಹೇಳಿದ್ದು ಯಾವುದು ನಾನಲ್ಲ, ಆದರೆ ನಾನು ಯಾರು ಅಂತ ಆ ರೆಲೆವೆಂಟ್ ಆಗಿರೋದು ಗೊತ್ತಿಲ್ಲ. ನೋಡಿ, ಈ ಸ್ಥಿತಿ ಪ್ರಾರಂಭದಲ್ಲಿ ಬರುತ್ತೆ ನಮ್ಮೆಲ್ಲರಿಗೂ ಕೂಡ. ನಮಗೆ ಯಾವಾಗ ನಾವು ಡಿಸೈಡ್ ಮಾಡ್ತೀವೋ ನಮ್ಮ ಸಂಬಂಧಗಳು ಇನ್ನೂ ಚೆನ್ನಾಗಿ ಆತ್ಮೀಯವಾಗಿ ಬಿಡಿಸಲಾರದೇ ಇರುವಂಥ ಸಂಬಂಧಗಳನ್ನು ನಾನು ಅನುಭವಿಸ್ಬೇಕು ಜೀವನದಲ್ಲಿ ಅಂದಾಗ ಇಂಟ್ಯೂಷನ್ ಮೂಲಕನೇ ಆ ಇಂಟಿಮಿಸಿ ಬರೋಕ್ಕೆ ಸಾಧ್ಯ. ನಾವು ಇಂಟ್ಯೂಷನ್ಗೆ ಜಾಗ ಮಾಡಿಕೊಳ್ಳದೆ ಇದ್ದರೆ ಇಂಟಿಮಿಸಿ ಬರೋಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾವಾಗಲೂ ಇನ್ಸ್ಟಿಂಕ್ಟಲ್ಲಿ ಇಂಟೆಲೆಕ್ಚುಯಲ್ ಲೆವೆಲ್ನಲ್ಲೇ ಇರಬೇಕಾಗತ್ತೆ. ನಾವು ನೋಡಿ ಬುದ್ಧಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತಾಗತ್ತೆ ಇದ್ಯಾವುದೂ ರೆಲೆವೆಂಟ್ ಅಲ್ಲ ಅಂತ. ಆಗ ನಾವು ನಮ್ಮ ಒಳಗೆ ಹೋಗ್ತೀವಿ. ಒಳಗೆ ಹೋಗೋಕ್ಕೆ ಕಣ್ಮುಚ್ಕೊಳ್ಳೇಬೇಕಾಗಿಲ್ಲ. ಸ್ವಲ್ಪ ಚಿಂತನೆ, ಆತ್ಮಚಿಂತನೆ, ಹೌದು ಇದೆಲ್ಲ ನಾನು ಅಲ್ವಲ್ಲ ಅಂದಾಗ ಆ ಒಳ ಚಿಂತನೆ ಒಳಗಡೆ ಒಂದು ಸ್ವಲ್ಪ ಇದನ್ನೆಲ್ಲ ಬಿಟ್ಟಾಗ ಬುದ್ಧಿಗೆ ಫ್ರೀಡಮ್. ಯಾವಾಗ ನಾವು ಇದನ್ನೆಲ್ಲನೂ ಕೂಡ ರೆಲೆವೆಂಟ್ ಅಲ್ಲ ಅಂದ ತಕ್ಷಣ ಬುದ್ಧಿ ಫ್ರೀ ಆಗುತ್ತೆ. ಬುದ್ಧಿ ಫ್ರೀ ಆದಾಗ ನಮ್ಮ ಒಳಗಡೆಗೆ ಒಂದು ರೀತಿಯ ಇಂಟ್ಯೂಷನ್ದು ಇಂಟಿಮಿಸಿ ಫೀಲ್ ಆಗುತ್ತೆ. ಫಸ್ಟು ಯಾರೋ ಒಳಗಡೆಯಿಂದ ನಾನಿದ್ದೀನಿ ಬಾ ಅಂತ ಹೇಳ್ದಂಗೆ ಇದೆಲ್ಲ ಯಾವುದು ನಾನಲ್ಲ ಅಂತ ಗೊತ್ತಾದಾಗ
ನಮ್ಗೆ ಒಂದೊಂದು ಸತಿ ಈ ಅಭಿಪ್ರಾಯಗಳನ್ನು ಬಿಟ್ಟು ಹೋಗೋಕ್ಕೆ ಭಯ ಆಗುತ್ತೆ. ವಿ ಫೀಲ್ ದಟ್ ವಿ ಲೂಸ್ ಅವರ್ ಸೆಲ್ಸ್. ನಾವು ಕಳ್ಕೊಂಡ್ಬಿಡ್ತೀವೇನೋ ನಮ್ಮನ್ನು ನಾವು ಅನ್ನೋ ಭಯ ಪ್ರಾರಂಭದಲ್ಲಾಗುತ್ತೆ. ನಾವು ಬಿಟ್ಟು ಒಳಗಡೆ ಹೋಗುವಾಗ ನಮ್ಗೆ ಇದ್ಯಾವುದೂ ನಾನಲ್ಲ, ನಾನು ಯಾವುದು ಅಂತ ಗೊತ್ತಿಲ್ಲ, ಇಲ್ಲೊಂದು ಗ್ಯಾಪ್ ಬರುತ್ತೆ. ಈ ಗ್ಯಾಪ್ನಲ್ಲಿ ನಮ್ಮ ಬುದ್ಧಿ ಅಹಂಕಾರದಿಂದ ಬಿಡುಗಡೆ ಆಗಿರೋದ್ರಿಂದ ಆ ಗ್ಯಾಪ್ನಲ್ಲಿ ಇಂಟ್ಯೂಷನ್ ವರ್ಕ್ ಆಗುತ್ತೆ. ಇಂಟ್ಯೂಷನ್ ಟ್ರಾವೆಲ್ ಮಾಡುತ್ತೆ ಬುದ್ಧಿನಲ್ಲಿ. ಆ ಗ್ಯಾಪ್ನಲ್ಲಿ ನಮಗೆ ಒಂದು ಇಂಟಿಮಿಸಿ ಫೀಲ್ ಆಗುತ್ತೆ ನಮ್ಮೊಳಗೆ. ಮೊದಲು ನಮ್ಮ ಆತ್ಮದಲ್ಲಿ ನಮಗೆ ಒಂದು ಆತ್ಮೀಯತೆ ಉಂಟಾಗುತ್ತೆ, ನಮ್ಮಲ್ಲಿ ಒಂದು ಸಂಬಂಧ ಉಂಟಾಗುತ್ತೆ. ಈ ಸಂಬಂಧ ಬಹಳ ಮುಖ್ಯ. ಇದು ನೇರವಾಗಿ ಬಿಯಾಂಡ್ ಅಂತಾರೆ ಅಥವಾ ಪರಮಾತ್ಮ ಅನ್ಬೋದು, ನೇರವಾಗಿ ಪರಮಾತ್ಮನಿಂದ ಬಂದು ಆ ಒಂದು ಆತ್ಮೀಯತೆಯಲ್ಲಿ ಇದ್ಕೊಂಡು ನಮ್ಮನ್ನು ಒಂದು ಸಂಬಂಧವನ್ನು ಕ್ರಿಯೇಟ್ ಮಾಡುತ್ತೆ. ಆ ಇಂಟ್ಯೂಷನಿಂದ ಬಂದ ಇಂಟಿಮಿಸಿಯಿಂದ ಒಂದು ಸೇತುವೆ ಕ್ರಿಯೇಟ್ ಆಗುತ್ತೆ. ನಾವು ಗಮನಿಸಿದ್ರೆ, ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ, ಈ ಎಳೆ ನಾವು ಸೇತುವೆ ಅಂತೀವಲ್ಲ, ಇದು ಬರೀ A to B ಮಾತ್ರ ಅಲ್ಲ. ಈ ಎಳೆಯಾಗಿ ಲೆಕ್ಕ ಇಲ್ಲದಷ್ಟು ಎಳೆಗಳು ಒಂದಕ್ಕೊಂದು ಹೊಸ್ದುಕೊಂಡು ಒಂದು ಸಂಬಂಧ ಅಂತ ಆಗಿದೆ. ಆ ಸಂಬಂಧ ನೋಡಿದ್ರೆ ಅನಿಸುತ್ತೆ ಇದು ದೊಡ್ಡ ನೆಟ್ವರ್ಕ್. ಇದು ಈ ಕ್ರಿಯೇಷನ್ನಲ್ಲಿ ಯಾವುದೂ ಬೇರೆ ಅಲ್ಲ. ಒಬ್ರಿಗೊಬ್ರಿಗೆ ಆ ಸಂಬಂಧ ಅನ್ನೋದು ಹೇಗಿದೆ ಅಂದರೆ ನೋಡಿದ್ರೆ ಅದ್ಭುತ ಅನಿಸುತ್ತೆ. ಯಾರೂ ಬೇರೆ ಅಲ್ಲ, ಎಲ್ಲವೂ ಕೂಡ ಒಟ್ಟಿಗೆ ಒಂದು ಬಂಚ್ ಥರ ನಾವಿದ್ದೀವಿ ಅಂತ ಗೊತ್ತಾದಾಗ ಆ ನೆಟ್ವರ್ಕು ಅದ್ಭುತ ಅನಿಸುತ್ತೆ. ಹಾಗನ್ನಿಸಿದಾಗ ಆ ಜಗಜ್ಜನನಿ ಅವಳೇ ತಾಯಿ ಎಲ್ಲರಿಗೂ, ನಾವೆಲ್ಲರೂ ಅವಳ ಮಕ್ಕಳು ಅನ್ನೋ ಫೀಲಿಂಗ್ ಬರುತ್ತೆ. ಅದು ಅಂಥ ಒಂದು ಮ್ಯಾಗ್ನಾನಿಮಸ್ ದೃಷ್ಟಿ ಬರಬೇಕಾದ್ರೂ ನಮ್ಮ ಬುದ್ಧಿ ಅಹಂಕಾರದಲ್ಲಿ ಇದ್ದರೆ ಬರೋದಿಲ್ಲ. ಆ ಇಂಟ್ಯೂಷನ್ನಲ್ಲಿ ನಾನು ಹೇಳ್ತಾ ಇರೋದು, ನಮಗೆ ಒಂದು ಅಲ್ಲಿವರೆಗೂ ಆ ಗ್ಯಾಪ್ನಲ್ಲಿ ಯಾರಾದರೂ ಗುರುಗಳು ನಮಗೆ ಒಂದು ಅಡ್ವೈಸ್ ಮಾಡೋರು ಅಥವಾ ಗುರುಗಳ ಒಂದು ನಮಗೆ ಸಹಾಯ ಬೇಕಾಗುತ್ತೆ. ಇದನ್ನೇ ಡಾರ್ಕ್ ನೈಟ್ ಆಫ್ ದಿ ಸೋಲ್ ಅಂತ ಹೇಳ್ತಾರೆ. ಇದು ಇಲ್ಲಿಂದ ನಾವು ಜ್ಞಾಪಕ ಇಟ್ಕೋಬೇಕು. ಯಾವತ್ತೂ ಆ ಪೊಸಿಷನ್ಗೆ ಹೋದ ತಕ್ಷಣ, ಆ ಗ್ಯಾಪ್ ಬಂದ ತಕ್ಷಣ ಯು ಫೀಲ್ ನಥಿಂಗ್, ದೆರ್ ಇಸ್ ನೋ ಎಂಟಿಟಿ. ಅಲ್ಲಿ ನಾನ್ ಎಂಟಿಟಿ, ನಾನು ಯಾರೂ ಅಲ್ಲ, ಇದ್ಯಾವುದು ನಾನಲ್ಲ ಅಂದಾಗ ಆ ನಥಿಂಗ್ನೆಸ್ ಟು ಬೀಯಿಂಗ್ ಇದೆಯಲ್ಲ, ಅದು ಬಹಳ ಮುಖ್ಯ. ಇಲ್ಲಿ ಅನ್ನೋನ್ ಬಾಂಡ್ ಅಂತಾರೆ. ಇದು ಒಂದು ಗೊತ್ತಾಗದೇ ಇರುವಂತಹ ನಮಗೆ ಅರಿವಿಗೆ, ಸೆನ್ಸ್ಗೆ ಅರಿವು ಬರಲ್ಲ, ಬುದ್ಧಿಗೂ ಬರಲ್ಲ, ಯಾವುದೋ ಒಂದು ಬಾಂಡ್ ಆಗುತ್ತೆ. ಇದು ಇಂಟಿಮಿಸಿ. ನಮಗೆ ನಮ್ಮ ಆತ್ಮದ ಜೊತೆಗೆ ಆಗುವ ಇಂಟಿಮಿಸಿ ಇದು ಬಹಳ ಮುಖ್ಯ. ಯಾವಾಗ ನಾವು ಅದಕ್ಕೆ ಜಾಗ ಮಾಡಿಕೊಡ್ತೀವಿ ಆಗ ನಾವು ಎಲ್ಲರ ಜೊತೆನೂ ಇಂಟಿಮೇಟ್ ಆಗಿರೋಕ್ಕೆ ಸಾಧ್ಯ. ಅದ್ಭುತವಾದ ರಿಲೇಷನ್ಶಿಪ್ಪು. ಆ ಒಂದು ಇಂಟ್ಯೂಷನ್ಗೆ ಜಾಗ ಮಾಡಿಕೊಟ್ಟಾಗ, ಇಂಟಿಮಿಸಿ ಆದಾಗ ಒಂದು ರಿಲೇಷನ್ಶಿಪ್ಸು ಲೀಪ್ ತೊಗೊಂಡ್ಬಿಡುತ್ತೆ. ಅದು ಸ್ಟೆಪ್ ಬೈ ಸ್ಟೆಪ್ ಆಗಬೇಕು, ಮೊದಲು ಪರಿಚಯ ಆಗಬೇಕು ಆಮೇಲೆ ಆಗಬೇಕು ಅಂತ ಇಲ್ಲ, ಆ ಥರ ಲೀಪ್ ತೊಗೊಂಡ್ಬಿಡುತ್ತೆ. ಇದು ಹೇಳೋದು ನಾವು, ಅದು ಇಂಟಿಮಿಸಿ ಅನ್ನೋದು ಅನ್ನೋಬಲ್ ಬಾಂಡ್. ಅಂದರೆ ಅದು ಗೊತ್ತಿಲ್ಲದೆ ಇರೋದೇ ಅದರ ಬ್ಯೂಟಿ. ಆತ್ಮೀಯತೆ ಹೆಂಗೆ ಹುಟ್ಕೊಳ್ಳುತ್ತೆ ಅಂತ ಅದು ಗೊತ್ತಿಲ್ವಲ್ಲ, ಕಾರಣ ಇಲ್ವಲ್ಲ, ಯಾವ ಒಂದು ಇಂಟೆಲೆಕ್ಚುಯಲ್ ಕಾಸು ಇಲ್ಲ, ಅದು ಆಗತ್ತೆ. ಅದೇ ಒಂದು ಬ್ಯೂಟಿ. ಅದು ನಮಗೆ ಗೊತ್ತಿಲ್ಲ ಹೇಗಾಗುತ್ತೆ ಅಂತ, ಹಾಗಾಗತ್ತೆ. ಆದರೆ ನಾವು ಇಲ್ಲಿ ಬುದ್ಧಿ ಬಹಳ ಮುಖ್ಯ. ನಮ್ಮ ಹಿಂದಿನ ಜನ್ಮದ ಎಷ್ಟೋ ಆ ಒಂದು ಸಂಸ್ಕಾರಗಳು, ಆ ಹಳೆಯ ವಾಸನೆಗಳು, ಇವೆಲ್ಲ ಬುದ್ಧಿ ಮೇಲೆ ತುಂಬ ಪರಿಣಾಮ ಬೀರಿರುವುದರಿಂದ ಆ ಬುದ್ಧಿಗೆ ಜಾಸ್ತಿ ಗ್ರಾಸ್ಪ್ ಮಾಡೋಕ್ಕಾಗಲ್ಲ. ಫೀಲ್ ಆಗುತ್ತೆ ಅಷ್ಟೇ. ಆದರೆ ಅಲ್ಲಿ ಆ ಬುದ್ಧಿ ಡಿಸೈಡ್ ಮಾಡ್ಬೋದು, ಚಾಯ್ಸ್ ಇದೆ ಬುದ್ಧಿಗೆ. ಅದು ರಿಜೆಕ್ಟ್ ಮಾಡ್ಬೋದು, ಇಂಟ್ಯೂಷನ್ನ ಆಕ್ಸೆಪ್ಟು ಮಾಡ್ಬೋದು. ನಮ್ಮ ಬುದ್ಧಿ ರಿಜೆಕ್ಟ್ ಮಾಡಿದಾಗ ಆ ಮೊಮೆಂಟಲ್ಲಿ ನಮಗೇನು ಅನಿಸುತ್ತೆ, ಅಯ್ಯೋ ರಿಲೇಷನ್ಶಿಪ್, ಎಷ್ಟೋ ಜನ ಹೇಳ್ತಾರೆ ಏನಿದೆ ರಿಲೇಷನ್ಶಿಪ್ನಲ್ಲಿ, ಕಮಿಟ್ಮೆಂಟ್ ಬೇಡ, ಋಣಾನುಬಂಧ ಎಲ್ಲ ಸುಳ್ಳು, ಆತ್ಮೀಯತೆ, ಕ್ಲೋಸ್ ಆಗಿರೋಕ್ಕಾಗಲ್ಲ, ಇಂಟಿಮಿಸಿ ಇದೆಲ್ಲ ನಮ್ಮದೇ ಇರುವಾಗ ಬುದ್ಧಿ ಏನು ಮಾಡುತ್ತೆ, ಅದು ಪುನಃ ಹೋಗಿ ತನ್ನ ಪಾತ್ರದಲ್ಲಿ, ಆ ಅಹಂಕಾರದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಎಷ್ಟೋ ಸತಿ ಇಂಟ್ಯೂಷನ್ ಬರೋದನ್ನು ನಾವು ತಡೆದು ಬಿಟ್ಟಿದ್ದೀವಿ. ನಮ್ಮ ಹಿಂದಿನ ಕರ್ಮ ಬಂದು ನಮ್ಮನ್ನು ಪುನಃ ಎಳ್ಕೊಂಡು ಹೋಗುತ್ತೆ, ಸಂಬಂಧಗಳನ್ನು ಕಳ್ಕೊಂಡು ಬಿಡ್ತೀವಿ. ಯಾವಾಗ ನಮಗೆ ಸ್ವಲ್ಪ ವಿವೇಕ ಇತ್ತು, ಸ್ವಲ್ಪ ಪ್ರಜ್ಞೆ ಇತ್ತು ಅಂದರೆ ಆ ಬುದ್ಧಿ ಸ್ವಲ್ಪ ಫೀಲ್ ಆದ ತಕ್ಷಣ, ಇಂಟ್ಯೂಷನ್ ಕ್ಲೂ ಬಂದ ತಕ್ಷಣ ಇಂಟ್ಯೂಷನ್ನ ನಾವು ಆ ಬುದ್ಧಿಯನ್ನು ಮತ್ತೆ ಅಹಂಕಾರದ ಕಡೆಗೆ ವಾಲ್ದೇ ಇದ್ದರೆ ಅದು ಬಹಳ ಮುಖ್ಯ. ಬೇಗ ವಾಲ್ಬಿಡುತ್ತೆ. ಯಾಕೆಂದರೆ ಆ ಒಪಿನಿಯನ್ನು ನಮ್ಮನ್ನು ಕಾಪಾಡ್ತಿರುತ್ತೆ. ದಿನನಿತ್ಯ ನೀವು ಗಮನಿಸಿ, ನಿಮ್ಮ ಜೀವನದಲ್ಲಿ
ನೀವು ಎಷ್ಟು ಸ್ಟ್ರಗಲ್ ಮಾಡ್ತೀರಾ. ಇವ್ರು ನನ್ನ ಬಗ್ಗೆ ಏನು ಅನ್ಕೊಂಡ್ಬಿಟ್ಟಿದ್ದಾರೋ, ಇವರು ಒಳ್ಳೇದು ಅಂದ್ಕೊಂಡ್ರೆ ಅಕಸ್ಮಾತ್ ಕೆಟ್ಟದ್ದು ಅಂದ್ಕೊಂಡ್ಬಿಟ್ರೆ, ಆ ಕೆಟ್ಟದ್ದು ಅಂದ್ಕೊಂಡ್ರೆ ಸರಿ ಮಾಡೋಕ್ಕೆ ನಾನು ಏನು ಮಾಡಲಿ, ಈ ಥರ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇನು, ಸ್ಟ್ರಗಲ್ ಮಾಡೋದೇನು, ಅವ್ರಿಗೆ ಸಮಾಧಾನ ಈ ಥರ ಇದನ್ನು ಏನು ಹೇಳ್ತಾರೆ ಸಟಲ್ ಸ್ಲೇವರಿ ಅಂತ. ಆ ಥರ ನಾವು ಬಂಧಿಸ್ಕೊಂಡ್ಬಿಟ್ಟಿದ್ದೀವಿ ಹೊರಗಡೆ ಬೇರೆಯವ್ರ ಒಪಿನಿಯನ್ಗೆ. ಆದರೆ ಒಬ್ಬರ ಒಪಿನಿಯನ್ ಕೊಡೋರು ಎಷ್ಟು ಜನ ಎಷ್ಟು ಥರ ಒಪಿನಿಯನ್ ಕೊಡ್ತಾರೆ. ಅವ್ರು ಕೊಟ್ಟಿರೋ ಒಪಿನಿಯನ್ನಲ್ಲಿ ಎಷ್ಟು ಕಾನ್ಫ್ಲಿಕ್ಟ್ ನಮ್ಮಲ್ಲಿ ಬರುತ್ತೆ. ಇದು ಸರಿನಾ, ಅದು ಸರಿನಾ, ಅಪ್ಪ ಹೇಳಿದ ಸರಿನಾ, ಫ್ರೆಂಡ್ ಹೇಳಿದ ಸರಿನಾ, ಅವ್ರು ಹೇಳಿದ ಸರಿನಾ, ಜನ ಹೇಳಿದ ಸರಿನಾ, ಈ ಥರ ಕಾನ್ಫ್ಲಿಕ್ಟ್ ಬರುತ್ತೆ. ನನಗೆ ಯಾವಾಗಲೂ ಜ್ಞಾಪಕ ಬರುತ್ತೆ, ಹೀಗೆ ಬಂದಾಗೆಲ್ಲ ತಂದೆ ಮಗ ಆ ಡಾಂಕಿನ ಅಂದರೆ ಈ ಕತ್ತೆನ ಕರ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಜನಗಳು ಒಪಿನಿಯನ್ ಕೊಡ್ತಾ ಹೋಗ್ತಾರೆ. ನೀವು ಯಾಕೆ ನಡ್ಕೊಂಡು ಹೋಗ್ತಿದ್ದೀರಾ, ಅದ್ರ ಮೇಲೆ ಹತ್ಬೋದಲ್ಲ. ಪಾಪ ಅವ್ರು ಯಾರೋ ಕೇಳಿ ಅವ್ರ ಮಾತು ಕೇಳಿ ಹತ್ತು ಕೂತ್ಕೊಂಡ್ರೆ ಇನ್ಯಾರೋ ಬಂದ್ಬಿಟ್ಟು ಏನದು ಮಗ ಮಾತ್ರ ಹತ್ತಿದ್ಯಾ, ತಂದೆ ವಯಸ್ಸಾದವ್ರು ನಡ್ಕೊಂಡು ಹೋಗ್ತಿದ್ದಾನೆ, ಬುದ್ಧಿ ಇಲ್ವಾ, ಸರಿ ತಂದೆ ಹತ್ತು ಕೂತ್ಕೊಂಡಾಗ ಇನ್ನು ಕೆಲವರು ಅಂತಾರೆ ಮಗು ನಡೀತಾ ಇದೆ, ನೀನು ದೊಡ್ಡವನು ಈ ಥರ ಕೂತ್ಕೊಂಡು ಹೋಗ್ತಿದ್ಯಲ್ಲ. ಮತ್ತು ಇಬ್ಬರು ಕೂತ್ಕೊಂಡ್ರೆ ಜನ ನಗ್ತಾರೆ, ಈ ಕತ್ತೆ ಅಯ್ಯೋ ಪಾಪ ನೀವಿಬ್ಬರು ಹೊತ್ತಿದ್ದೀರಲ್ಲ. ಹೀಗೆ ಕೊನೆಯಲ್ಲಿ ಯಾವ ಒಪಿನಿಯನ್ ಇಬ್ಬರು ಸೇರಿ ಕತ್ತೆನ ಎತ್ಕೊಂಡು ಹೋಗ್ತಾರಂತೆ. ಇದು ಆವಾಗವಾಗ ನಂಗೆ ಜ್ಞಾಪಕ ಬರ್ತಿರುತ್ತೆ. ಜನಗಳ ಒಪಿನಿಯನ್ ಒಬ್ಬೊಬ್ಬರು ಒಂದೊಂದು ಹೇಳಿದಾಗ ನಮಗೆ ಕಾನ್ಫ್ಲಿಕ್ಟ್ ಆಗುತ್ತೆ. ಅದರಲ್ಲಿ ನಾವು ಡಿವೈಡ್ ಆಗಿಬಿಡ್ತೀವಿ, ನಮ್ಮಲ್ಲಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಇದು ಸೆಲ್ಫ್ ಇಗ್ನರೆನ್ಸ್ ಅಂತ. ಈ ಸೆಲ್ಫ್ ಇಗ್ನೋರೆನ್ಸ್ ಖಂಡಿತ ಅಪಾಯ. ಇದಕ್ಕಿಂತ ನಾನ್ ಎಂಟಿಟಿನೇ ಬೆಸ್ಟು. ನಾನು ಯಾರೂ ಅಲ್ಲ, ಇದೆಲ್ಲನೂ ನನಗೆ ತಾಪತ್ರೆ ತರ್ತಾ ಇದೆ, ಈ ಅಭಿಪ್ರಾಯಗಳು ನನಗೆ ಮುಖ್ಯ ಅಲ್ಲ ಅಂತ ಯಾವಾಗ ನಾವು ನಮ್ಮ ಬುದ್ಧಿನಲ್ಲಿ ವಿವೇಕದಲ್ಲಿ ಚಿಂತೆ ಮಾಡಿ ಬಿಟ್ಬಿಡ್ತೀವಿ, ಆಗ ರಿಲೇಷನ್ಶಿಪ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ನಾವು ದಾರಿ ಮಾಡಿಕೊಡ್ಬೇಕಾಗಿರೋದು ಇಂಟಿಮಿಸಿ ಬೇಕಾದರೆ ಇಂಟ್ಯೂಷನ್ ಬರೋಕ್ಕೆ ದಾರಿ ಮಾಡಿಕೊಡ್ಬೇಕು. ಇಂಟ್ಯೂಷನ್ನು ವೆಹಿಕಲ್ ಮೂಲಕ ಬರಲ್ಲ, ವಾಹನ ಇಲ್ಲ, ಸಾಧನ ಇಲ್ಲ, ಅದು ಸಂಘಟಿಸೋದು ಸಡನ್ನಾಗಿ ಬರೋದು, ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಬರೋಕ್ಕೆ ನಾವು ಬುದ್ಧಿನ ಶುದ್ಧವಾಗಿ ಇಟ್ಕೊಂಡು ರೆಡಿಯಾಗಿದ್ದು ಪಾತ್ರೆ ರೆಡಿಗಿದ್ರೆ ಬಂದು ಕೂತ್ಕೊಳ್ಳುತ್ತೆ ಅಂತಾರಲ್ಲ, ಆ ರೀತಿ ಬರುತ್ತದು. ಇದು ಫ್ರೆಂಡ್ಸ್ ರಿಕ್ವೆಸ್ಟ್ ಬೇಕಿಲ್ಲ, ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ, ಇದು ಯಾರನ್ನೂ ಲೈಕ್ ಮಾಡಬೇಕಾಗಿಲ್ಲ, ಇದನ್ನು ಆಕ್ಸೆಪ್ಟ್ ಮಾಡೋದು ಅಲ್ಲ, ರಿಜೆಕ್ಟ್ ಮಾಡೋದು ಅಲ್ಲ, ಓಪನ್ ಆಗಿದ್ದರೆ ಸಾಕು. ಅದಕ್ಕೆ ಹೇಳೋದು ನಾವು ನಥಿಂಗ್, ನಾನು ಯಾರೂ ಅಲ್ಲ, ಇದ್ಯಾವುದು ನಾನಲ್ಲ, ಇದೆಲ್ಲ ರೆಲೆವೆಂಟ್ ಅಲ್ಲ ಅನ್ನೋದು ಒಂದು ಭಾವನೆ ಬಂದಾಗ ಅದ್ಭುತವಾದ ರಿಲೇಷನ್ಶಿಪ್ಸು ಆಗುತ್ತೆ ನಮ್ಮಲ್ಲಿ. ನಮಗೆ ಇಂಟ್ಯೂಷನ್ ಬಹಳ ಮುಖ್ಯ. ಇಂಟ್ಯೂಷನ್ನಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಇಂಟ್ಯೂಷನ್ಸ್ ಇದೆ, ಅದನ್ನು ನಾಳೆ ತೆಗೆದು